ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಸ್ವಾಮಿ ಮಹಾಲಿಂಗೇಶ್ವರನಿಗೆ ಶ್ರದ್ಧೆಯಿಂದ ಅಭಿವಂದಿಸಿ ತತ್ಸ್ವರೂಪರಾಗಿ ವೇದಿಕೆಯನ್ನು ಅಲಂಕರಿಸಿರುವ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನಾವು ಕಳೆದ 2 ದಿನಗಳಿಂದ ಒಬ್ಬ ಶರಣರ ಜೀವನ ಮತ್ತು ಸಂದೇಶವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೇವೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಶರಣರಾಗೋದು ಸಣ್ಣ ವಿಷಯ ಅಲ್ಲ. ಆದರೆ ಇವರು ವೀರ ಗೊಲ್ಲಾಳೇಶ್ವರರು ಶರಣ ಸಂಕುಲದಲ್ಲಿ ತಮ್ಮನ್ನು ಗುರುತಿಸಿಕೊಂಡಂಥವರು. ಒಬ್ಬ ಮನುಷ್ಯನನ್ನು ಯಾವಾಗ ಎಲ್ಲರೂ ಶರಣರು ಅಂತ ಕರೀತಾರೆ ಅಂದರೆ, ಅಥವಾ ಯಾವಾಗ ಒಬ್ಬ ವ್ಯಕ್ತಿ ಶರಣರಾಗ್ತಾರೆ ಅಂದರೆ, ಒಳಗೆ ಮತ್ತು ಹೊರಗೆ ಯಾರು ಸ್ವಚ್ಛ ಇರ್ತಾರೋ ಅವರು ಶರಣರಾಗ್ತಾರೆ. ಎಲ್ಲರಿಗೂ ಶರಣರು ಮಹಾತ್ಮರು ಅಂತ ಅನ್ನೋದಕ್ಕಾಗೋದಿಲ್ಲ. ಎಲ್ಲರಿಗೂ ನಾವು ಗೌರವವನ್ನು ಸಲ್ಲಿಸೋದಕ್ಕಾಗೋದಿಲ್ಲ. ಯಾರು ಅದಕ್ಕೆ ಅರ್ಹರು ಅಂದರೆ, ಯಾರು ಒಳಗೂ ಸ್ವಚ್ಛ ಇದ್ದಾರೋ ಹೊರಗೂ ಸ್ವಚ್ಛ ಇದ್ದಾರೋ ಅವರನ್ನು ಶರಣರು ಅಂತ ಕರೀತಾರೆ. ಅವರು ಏನು ಕೆಲಸ ಮಾಡ್ತಾರೆ, ಯಾವ ವಯಸ್ಸಿನವರಿದ್ದಾರೆ, ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಕಲಿತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಅವರು ಎಷ್ಟು ಸ್ವಚ್ಛ ಇದ್ದಾರೆ ಅನ್ನೋದ್ರ ಮೇಲೆ ಶರಣರು ಹೌದು ಅಲ್ಲೋ ಅನ್ನೋ ತೀರ್ಮಾನ ಆಗ್ತದೆ. ಈಗ ನಾನೇನು ನಿನ್ನೆ ಮೊನ್ನೆ ಹೇಳಿದೆ, ಗೊಲ್ಲಾಳೇಶ್ವರರು ಒಬ್ಬ ಕುರಿ ಕಾಯೋ ಮನುಷ್ಯ. ತಮ್ಮ ಮನೆಯ ಉಪಜೀವನವನ್ನು ನಡೆಸೋದಕ್ಕಾಗಿ, ಹೊಟ್ಟೆ ತುಂಬಿಕೊಳ್ಳೋದಕ್ಕಾಗಿ, ಮನೆ ವ್ಯವಹಾರ ಸುಸೂತ್ರವಾಗಿ ನಡೀಬೇಕು ಅನ್ನೋ ಸಲುವಾಗಿ 4-6 ಕುರಿಗಳನ್ನು ಸಾಕಿ ಅಡವಿಗೆ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬ ಮೇಯಿಸಿ ಮನೆಗೆ ತಂದು ಉಪಜೀವನ ಮಾಡುವಂಥ ಒಬ್ಬ ಸಾಮಾನ್ಯ ಕುರುಬ ವ್ಯಕ್ತಿ. ಒಬ್ಬ ಸಾಮಾನ್ಯ ಕುರಿ ಕಾಯುವಂಥ ವ್ಯಕ್ತಿಯನ್ನು ನಾವು ಭಕ್ತಿಯಿಂದ ಯಾಕೆ ನೆನಪು ಮಾಡಿಕೊಳ್ಬೇಕು? ಅಂಥದ್ದೇನು ಅವರಲ್ಲಿ ವಿಶೇಷ ಅಂದರೆ, ಅವರು ವಿಶೇಷತೆಯೊಳಗಡೆ ಅವರು ಕಲಿತದ್ದು ಸಾಹುಕಾರಿಕೆ, ವಯಸ್ಸು ಯಾವುದು ಮುಖ್ಯ ಅಲ್ಲ. ಮತ್ತು ಏನು ಮುಖ್ಯ ಅಂದರೆ, ಅವರು ಅಷ್ಟು ಸ್ವಚ್ಛ ಇದ್ರು. ಅವರು ಮಾಡುವ ಕಾಯಕವನ್ನೇ ಭಗವಂತ ಅಂತ ತಿಳ್ಕೊಂಡಿದ್ರು. ಯಾರು ಮಾಡುವ ಕಾಯಕವನ್ನೇ, ಕೆಲಸವನ್ನೇ ದೇವರು ಅಂತ ಭಾವಿಸಿ ಕೆಲಸದೊಳಗಡೆನೇ ದೇವರನ್ನು ಕಾಣ್ತಾರೋ ಅವರು ಯಾವಾಗಲೂ ವಂದನೀಯರಾಗ್ತಾರೆ, ಪೂಜ್ಯನೀಯರಾಗ್ತಾರೆ. ಮತ್ತು ಎಲ್ಲದಕ್ಕಿಂತ ಮಹತ್ವದ ವಿಚಾರ ಯಾವುದು ಅಂದರೆ ಶುದ್ಧಿ, ಸ್ವಚ್ಛತೆ. ಸ್ವಚ್ಛ ಇರಬೇಕು. ಸ್ವಚ್ಛ ಇರೋದಂದ್ರೆ ಏನು? ಅಲ್ಲಿ ಏನೂ ಅಲ್ಲದ್ದಿರಬಾರ್ದು. ಅದು ನಡೆಯೊಳಗಡೆನೂ ಇರಬಾರ್ದು, ನುಡಿಯೊಳಗಡೆನೂ ಇರಬಾರ್ದು, ತನುವಿನೊಳಗಡೆನೂ ಇರಬಾರ್ದು, ಮನದ ಒಳಗಡೆನೂ ಇರಬಾರ್ದು, ಭಾವದ ಒಳಗಡೆನೂ ಇರಬಾರ್ದು. ಯಾರ ಜೀವನದಲ್ಲಿ ಇವು 5 ಶುದ್ಧ ಇರ್ತಾವೋ, ಸ್ವಚ್ಛ ಇರ್ತಾವೋ ಅವರಿಗೆ ಶರಣರು ಅಂತ ಕರೀತಾರೆ. ನಡತೆ ಸ್ವಚ್ಛ ಇರಬೇಕು, ನುಡಿನೂ ಸ್ವಚ್ಛ ಇರಬೇಕು. ಈಗ ನಾವು ಒಳಗೆ ಎಷ್ಟು ಸ್ವಚ್ಛ ಇದ್ದೀವಿ ಅನ್ನೋದು ಜಗತ್ತಿನ ಕಣ್ಣಿಗೆ ಕಾಣಲ್ಲ. ನನ್ನ ಒಳಗೆ ಎಷ್ಟು ಸ್ವಚ್ಛ ಇಲ್ಲ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಲ್ಲ. ನಿಮ್ಮ ಒಳಗೆ ಎಷ್ಟು ಸ್ವಚ್ಛ ಇಲ್ಲ ಅನ್ನೋದು ನಮ್ಮ ಕಣ್ಣಿಗೆ ಕಾಣಲ್ಲ.
ಆದ್ರೆ ನಮ್ಮ ಒಳಗಿನ ಕಣ್ಣಿಗೆ ನಾವು ಎಷ್ಟು ಸ್ವಚ್ಛ ಇದ್ದೀವಿ ಅನ್ನೋದು ಕಾಣ್ತದೆ ಅಲ್ಲ. ನಮ್ಮ ಒಳಗಿನ ಕಣ್ಣು ಹೇಳಬೇಕು, ಅಂತಃಚಕ್ಷು ಹೇಳಬೇಕು ನೀನು ಶುದ್ಧ ಇದ್ದೀಯಾ ಅಂತ. ಭಗವಂತ ಮಾರನೇ ಕ್ಷಣ ನಮ್ಮನ್ನು ಅಪ್ಕೊಳ್ತಾರೆ. ಅದನ್ನ ಅಕ್ಕ ಮಹಾದೇವಿಯವರು ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವ ಶುಚಿ ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಜ ಶರಣ. ಯಾರು ನಿಜವಾದ ಶರಣರು ಅಂದರೆ ಯಾರ ಹತ್ರ ಇವು 5 ಸ್ವಚ್ಛದವು ಅವರು ಗುಡಿಸಲದೊಳಗಾದರೂ ಇರಲಿ, ಹೊಲದೊಳಗಾದರೂ ಇರಲಿ, ಬಂಗ್ಲೋದೊಳಗಾದರೂ ಇರಲಿ, ಗುಡಿಯಾಗಾದರೂ ಇರಲಿ, ಮಠದಾಗಾದರೂ ಇರಲಿ, ಅಡವ್ಯಾಗಾದರೂ ಇರಲಿ, ಎಲ್ಲೇ ಆದರೂ ಇರಲಿ, ಇವು 5 ವಿಷಯದಾಗ ಅವರು ಸ್ವಚ್ಛ ಇದ್ರು ಅಂದರೆ ಜಗತ್ತು ಅವರಿಗೆ ತಲೆ ಬಗ್ಗಿಸ್ತದೆ. ಇವು 5 ವಿಷಯದಾಗ ಅವರು ಸ್ವಚ್ಛ ಇಲ್ಲ ಅಂದರೆ ಅವ್ರು ಎಲ್ಲೇ ಇದ್ರೂ ಜಗತ್ತು ಅವ್ರನ್ನ ಗೌರವಿಸಲ್ಲ. ಯಾಕಂದ್ರೆ ಅದು ಅಂತಃಚಕ್ಷು ಹೇಳ್ತದೆ ಅವ್ರು ಸ್ವಚ್ಛ ಇಲ್ಲ. ಅದನ್ನು ಪ್ಯೂರಿಟಿ ಅಂತ ಕರೀತಾರೆ ಇಂಗ್ಲಿಷ್ನೇ. ವಿವೇಕಾನಂದ್ರ ಅಂತಾರೆ, ಇಫ್ ಯು ಆರ್ ಪ್ಯೂರ್ ಯು ಆರ್ ಈಕ್ವಲ್ ಟು ದ ಹೋಲ್ ವರ್ಲ್ಡ್. ನೀ ಸ್ವಚ್ಛ ಇದ್ದಂದ್ರೆ ನೀ ಯಾರಿಗೂ ಹೆದರೋ ಜರೂರತ್ತೇ ಇಲ್ಲ. ನೀ ಸ್ವಚ್ಛ ಇದ್ದಂದ್ರೆ ಭಗವಂತಗೂ ಅಂಜೋ ಅವಶ್ಯಕತೆ ಇಲ್ಲ. ನೀ ಸ್ವಚ್ಛ ಇದ್ದಂದ್ರೆ, ಸ್ವಚ್ಛ ಅಂದ್ರೆ ತಿಳಿತೈತಲ್ಲ ನಿಮಗೆ? ಸ್ವಚ್ಛ ಅಂದ್ರೆ ತಿಳಿತೈತಲ್ಲ? ಸ್ವಚ್ಛ ಅಂದ್ರೆ ಸ್ವಚ್ಛ, ಒಳಗೆ ಏನು ಯಾರ ಬಗ್ಗೆನೂ ಕೆಟ್ಟ ವಿಚಾರ ಇಲ್ಲ, ಕೆಟ್ಟ ಭಾವ ಇಲ್ಲ, ಒಳಗೆ ಸಿಟ್ಟಿಲ್ಲ, ಮತ್ಸರ ಇಲ್ಲ, ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು, ಮತ್ತೊಬ್ಬರಿಗೆ ನೋವು ಕೊಡಬೇಕು ಅನ್ಲಾರ್ದ ಎಲ್ಲರಿಗೂ ಒಳ್ಳೆಯದು ಭಾವಿಸೋದು ಮತ್ತು ನಾವು ಯಾವಾಗಲೂ ಚಲೋ ಇರೋದು, ಇದಕ್ಕೆ ಸ್ವಚ್ಛ ಅಂತ ಕರೀತಾರೆ. ಇಂಟರ್ನಲ್ ಪ್ಯೂರಿಫಿಕೇಶನ್, ಅಂತರಂಗ ಶುದ್ಧಿ. ಹಂಗೆ ಯಾರು ಸ್ವಚ್ಛ ಇರ್ತಾರಲ್ಲ ಅವರು ಇಡೀ ಜಗತ್ತಿಗೆ ಸಮಾನ. ಯು ಆರ್ ಈಕ್ವಲ್ ಟು ದ ಹೋಲ್ ವರ್ಲ್ಡ್. ನಿಮ್ಮ ಸಾಮರ್ಥ್ಯ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಮಹಾತ್ಮರು, ಸ್ವಚ್ಛ ಇದ್ರೆ. ಹಂಗೆ ಒಂದು ಸಣ್ಣ ಹಳ್ಳಿಯೊಳಗಡೆ ಕುರಿ ಕಾಯೋ ಕೆಲಸ ಮಾಡುವಂಥ ಒಬ್ಬ ತರುಣ, ಕಾಯಕವನ್ನೇ ದೇವರು ಅಂತ ಭಾವಿಸಿದ ಒಬ್ಬ ತರುಣ, ಕೆಲಸದೊಳಗಡೆನೇ ದೇವರನ್ನು ನೋಡಿದಂಥ ಒಬ್ಬ ತರುಣ ಶರಣ ಆಗಿ ಬದಲಾವಣೆ ಆಗ್ತಾನೆ. ಈಗೂ ಅವ್ರದ್ದು ಗುಡಿ ಇದೆ. ನೆನ್ನೆ ಅಪ್ಪ ಅವ್ರು ಹೇಳಿದ್ರಲ್ಲ, ಸಿಂದಗಿ ತಾಲೂಕು ಒಳಗಡೆ ಗೋಲಗೇರಿ ಅಂತ ಒಂದು ಊರಿದೆ. ಗ್ವಾಲಗೇರಿ ಅಂತಲೂ ಕರೀತಾರೆ ಅದನ್ನು, ಗೋಲಗೇರಿ. ಭವ್ಯವಾದ ಗುಡಿ. ಅರೆ, ಒಬ್ಬ ಸಾಮಾನ್ಯ ಕೆಲಸ ಮಾಡೋ ಮನುಷ್ಯಾಗ ಜಗತ್ತು ಗುಡಿ ಕಟ್ಟಿ ಪೂಜೆ ಮಾಡಬೇಕಾದ್ರೆ ಆ ಮನುಷ್ಯನೊಳಗೆ ಏನರ ಸ್ವಚ್ಛ ಇದ್ದಾಗನಲ್ಲ. ಬರ್ರಿಪ್ಪ ನಾನು 1 ಕೋಟಿ ರೂಪಾಯಿ ಕೊಡ್ತೇನೆ ನಾನು ಗುಡಿ ಕಟ್ಟ್ರಿ ಅಂದ್ರೆ ಕಟ್ತಾರು? 500 ಎಕರೆ ಹೊಲ ಐತಿ, 101 ಹಳ್ಳಿಗೆ ನಾ ಮಾಲಕ್ ಅದೀನಿ, ನಂದು ಗುಡಿ ಕಟ್ಟ್ರಿ ಅಂತ ಯಾರದರ ಸಾಹುಕಾರದು ದೇಸಾಯರದು ಗುಡಿ ಕಟ್ಟ್ಯಾರು? ಜೈ ಅಂತ ಕೈ ಮುಗಿತಾರ, ಗುಡಿ ಕಟ್ಟಲ್ಲ, ಕೈ ಮುಗಿಯಲ್ಲ. ಗುಡಿ ಕಟ್ಟಬೇಕಾದ್ರೆ, ಕೈ ಮುಗಿಬೇಕಾದ್ರೆ ಹಂಗೆ ಭಾವ ನಿರ್ಮಾಣ ಆಗಿರ್ಬೇಕು, ಪ್ರೇಮವನ್ನ ಧಾರೆ ಎರೆದಿರ್ಬೇಕು. ಅಂಥ ಶರಣರು ಗೊಲ್ಲಾಳೇಶ್ವರರು. ವೀರ ಗೊಲ್ಲಾಳೇಶ್ವರ ಅಂತ ಕರೀತಾರ ಅವ್ರು. ಏನಮ್ಮ? ವೀರ ಗೊಲ್ಲಾಳೇಶ್ವರ ಅಂತ ಕರೀತಾರ ಅವರು. ಅವರು 10 ವಚನಗಳನ್ನು ರಚನೆ ಮಾಡ್ಯಾರ, ವಚನ ಬರ್ದಾರ, 10 ವಚನ. ಆ 10 ವಚನ ಹಿಂಗಿದಾವಲ್ಲ, ಎಲ್ಲ ಒಗಟಿನ ವಚನ. ಒಗಟು ಹಳ್ಳ್ಯಾಗ ಮಾತಾಡ್ತಾರಲ್ಲ, ಒಗಟು ತಿಳಿಯಂಗಿಲ್ಲ. ಮೇಲೆ ಅವು ಕಿವಿಗೆ ಬಿದ್ದು ಅಂದ್ರೆ ಅದರ ಅರ್ಥ ಏನು ಅನ್ನೋದು ಗೊತ್ತಾಗೋದಿಲ್ಲ. ಭಾಳ ಸುಂದರ ವಚನ. ಇಂಥ ವಚನಗಳನ್ನು ರಚನೆ ಮಾಡಿದ ಶರಣರು ಭಾಳ ಕಡಿಮೆ. ಸರಳ ಭಾಷೆಯೊಳಗೆ ವಚನಗಳನ್ನು ಭಾಳ ರಚನೆ ಮಾಡ್ಯಾರ. ಕೆಲವು ಶರಣರು ತಮ್ಮ ಜ್ಞಾನವನ್ನು, ಅನುಭವವನ್ನು, ತಮ್ಮ ಅನಿಸಿಕೆಯನ್ನು ಒಗಟಿನೊಳಗಡೆ, ಶಬ್ದದೊಳಗಡೆ ಕಟ್ಟಿ 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 ಇಟ್ಟಾರ. ಒಂದು ವಚನ ಇದೆ ನೋಡಿ, ಎಷ್ಟು ಚಂದದೆ. ಆಡು ಅವ್ರು ಮಾಡೋ ಕೆಲಸದಾಗ ಬರೋ ದಿನ ಏನು ಕಣ್ಣಿಗೆ ಕಾಣ್ತಿತ್ತೋ, ದಿನ ಏನು ಕೆಲಸ ಮಾಡ್ತಿದ್ರು, ಅವ ಶಬ್ದ, ಅವ ವಸ್ತು, ಅವ ಪ್ರಾಣಿ, ಅವನ್ನ ಬಳಸಿ ವಚನ. ಆಡು 6 ತಿಂಗಳು ಹುಟ್ಟಿ 3 ದಿನ ಬದುಕಿ
ಒಂದು ದಿನ ಸತ್ತಿತ್ತು. ವಚನ ಹೆಂಗೈತಿ ನೋಡ್ರಿ, ಏನು ತಿಳಿಬಾರ್ದು ಹಂಗೈತಿ. ಆಡು 6 ತಿಂಗಳು ಹುಟ್ಟಿ 3 ದಿನ ಬದುಕಿ ಒಂದು ದಿನ ಸತ್ತಿತ್ತು. ಕುರಿ ಕುರುಹ ಮೇದು ಮರಿಗೆ ಮೊಲೆಗೊಟ್ಟಿತ್ತು. ಮರಿ ಮೊಲೆಯ ನುಂಗಿ ಕುರುಹಿನೊಳಡಗಿತ್ತು. ಆಡು ಕುರಿ ಬಂದ ಬಟ್ಟೆಯ ಶೋಧಿಸಿಕೊಂಡು ತೋಳನ ತೊಡಕಿನಲ್ಲಿ ಸಾಯದೆ ಅರಿ. ಹೇ ಮನುಷ್ಯ, ತೊಡಕಿನಾಗ ಬಿದ್ದು ಜೀವನ ಹಾಳು ಮಾಡ್ಕೋಬೇಡ. ಎಷ್ಟು ಚಂದ ಶಬ್ದ ಬಳಸ್ಯಾರ. ತೋಳನ ತೊಡಕಿನಲ್ಲಿ ಸಾಯದೆ ಅರಿ. ವೀರ ಭೀರೇಶ್ವರ ಲಿಂಗವ, ಅವ್ರದ್ದು ವಚನಾಂಕಿತ ಇದು. ವೀರ ಬೀರೇಶ್ವರ ಲಿಂಗ ವಚನಾಂಕಿತ. ಬಸವಣ್ಣವ್ರದ್ದು ಹೆಂಗ ಕೂಡಲ ಸಂಗಮ ದೇವ ಅಂತ ಇದೆಯೋ, ಅಲ್ಲಮ ಪ್ರಭುಗಳದ್ದು ಹೆಂಗ ಗುಹೇಶ್ವರ ಅಂತಿದೆಯೋ, ಅಕ್ಕ ಮಹಾದೇವಿಯವ್ರದ್ದು ಹೆಂಗ ಚನ್ನ ಮಲ್ಲಿಕಾರ್ಜುನ ದೇವ ಅಂತಿದೆಯೋ, ಹಂಗ ಗೊಲ್ಲಾಳೇಶ್ವರರು ವಚನ ಬರೆದ ಮೇಲೆ ಅಂಕಿತ ಏನು ಬಳಸಿದಾರಂದ್ರೆ ವೀರ ಬೀರೇಶ್ವರ ಲಿಂಗ. ಅವ್ರು ಪೂಜೆ ಮಾಡೋ ದೇವ್ರು. ಹೆಂಗೈತಿ ನೋಡ್ರಿ ವಚನ. ಏನ್ ಬಳಸ್ಯಾರ ಅವರು? ಆಡು, ಕುರಿ, ತೋಳ 3 ಅದಾವ ಇದ್ರ. ಆಡು 6 ತಿಂಗಳು ಹುಟ್ಟಿ 3 ದಿನ ಬದುಕಿ 1 ದಿನ ಸತ್ತಿತ್ತು. ಒಗಟು ತಿಳಿಯಂಗಿಲ್ಲ ಇದು. ಮುಂದೇನಂತಾರ ಅವರು? ಕುರಿ ಕುರುಹ ಮೇದು ಮರಿಗೆ ಮೊಲೆಗೊಟ್ಟಿತ್ತು. ನೋಡ್ತಾರ, ಕಣ್ಣಾರಿ ದಿನ ನೋಡ್ತಾರ. ಕುರಿ ಮರಿಗೆ ಮೊಲೆ ಉಣಿಸೋದನ್ನ, ಹಾಲು ಕುಡಿಸೋದನ್ನ ನೋಡ್ಯಾರ. ಅದನ್ನು ನೋಡಿ ಅವ್ರಿಗೆ ಏನೋ ತಿಳಿದದೆ, ಏನೋ ಹೊಳೆದದೆ. ಅದನ್ನು ವಚನದಾಗಿ ಬರೆದಾರ. ಮರಿ ಮೊಲೆಯ ನುಂಗಿತ್ತು. ಕುಡಿಲಿ, ಊಟ ಮಾಡಲಿ ಅಂತ ಕುರಿ ಮರಿಗೆ ಹಾಲು ಕುಡ್ಸಾಕ ಮೊಲೆ ಕೊಟ್ರ, ಮೊಲಿನ ಮರಿ ನುಂಗಿತ್ತು. ವಚನ. ಮರಿ ಮೊಲೆಯ ನುಂಗಿ ಕುರುಹಿನೊಳಡಗಿತ್ತು. ಒಂದಾಗಿ ಬಿಡ್ತು. ಅಲ್ಲಿ ಕುರಿನೂ ಇಲ್ಲ, ಮರಿನೂ ಇಲ್ಲ. ಎಷ್ಟು ಚಂದ ಐತಿ ಗೊತ್ತೇನಿದ್ರ ಅರ್ಥ. ಮುಂದಂತಾರ ಕಡಿಗೆ ಅವರು, ಆಡು ಕುರಿ ಬಂದ ಬಟ್ಟೆಯ ಶೋಧಿಸಿಕೊಂಡು. ಬಟ್ಟೆ ಅಂದ್ರೆ ಹೆಂಗ್ ಗೊತ್ತೈತಿ? ಬಟ್ಟೆ ಅಂದ್ರೆ ಹೆಂಗ್ ಗೊತ್ತೈತಿ ನಿಮ್ಗೆ? ಏನ್ ಬಟ್ಟೆ ಅಂದ್ರೆ? ಅದಲ್ಲ, ಇದಲ್ಲ ಬಟ್ಟೆ ಅಂದ್ರೆ. ಇದು ಬಟ್ಟೆ, ಇದಕ್ಕೂ ಬಟ್ಟೆ ಅಂತ ಕರೀತಾರ. ಬಟ್ಟೆ ಅಂದ್ರೆ ದಾರಿ, ಹಾದಿ, ಮಾರ್ಗ. ಬಟ್ಟೆ ಅಂದ್ರೆ ದಾರಿ. ನೆನಪಿಟ್ಕೋಬೇಕು ನೀವು ಇದನ್ನು. ಇದು ಶಾಲೆ. ಒಂದೊಂದು ಪದಕ್ಕೆ 2 3 4 ಅರ್ಥ ಇರ್ತಾವ. ಇಲ್ಲಿ ಏನು ಬಳಸ್ತಾರ ಅವರು? ಆಡು ಕುರಿ ಬಂದ ಬಟ್ಟೆಯ ಶೋಧಿಸಿಕೊಂಡು. ತಿಳ್ಕೋಬೇಕಲ್ಲ, ನಾವು ಎಲ್ಲಿಂದ ಬಂದೇವಿ, ಎದಕ್ಕೆ ಬಂದೇವಿ, ಯಾಕೆ ಬಂದೇವಿ ಅಂತ ಸ್ವಲ್ಪರ ಅರಿವು ಇರಬೇಕಲ್ಲ. ಏನು ಅಜ್ಞಾನಿಗಳ ಹಂಗೆ ವರ್ತನೆ ಮಾಡಿದ್ರೆ ಏನು ಬಂತು? ಶೋಧಿಸಿಕೊಂಡು, ತಿಳ್ಕೊಂಡು, ಅರ್ಥ ಮಾಡಿಕೊಂಡು ತೋಳನ ತೊಡಕಿನಲ್ಲಿ ಸಾಯದೆ ಅರಿ. ತೋಳ ಏನು ಮಾಡ್ತೈತಿ? ಆಡು, ಆಡುಮರಿ, ಕುರಿ, ಕುರಿಮರಿನ ಹಿಡಿದು ತಿನ್ನಾಕ ಕಾಯ್ತಿರ್ತೈತಿ. ತೋಳ ಸಾವು, ಯಮ. ಒಂದಲ್ಲ ಒಂದು ದಿವಸ ಹೋಗಾವದೆ. ಇಲ್ಲೇನು ನೀ ಖಾಯಂ ಇರೋಂಗಿಲ್ಲ. ಹೋಗೋದ್ರೊಳಗ ಅರಿ. ಅರಿ ಅರಿ ಅಂದ್ರೇನು? ಅರಿ ಅಂದ್ರೇನು? ಅರಿ ಅಂದ್ರೇನು? ಅರಿ ಅಂದ್ರೇನು? ತಿಳ್ಕೋ. ಒಂದರ್ಥ ತಿಳ್ಕೋ, ಇನ್ನೊಂದರ್ಥ ಏನು ಒಳಗ ಬ್ಯಾಡಾಗಿದ್ದೈತೋ ಅದನ್ನೆಲ್ಲ ಅರಿ, ಅರ್ದು ಮರಿ ಮಾಡ್, ಇಲ್ಲದಂಗ ಮಾಡ್. ಎಷ್ಟು ಚಂದ ಶಬ್ದ ಬಳಸ್ಯಾರ್ರಿ. ಸಾಲಿಗೆ ಹೋಗ್ಲಾರ್ದ ಮನುಷ್ಯ ಇವರು, ಕಲೀಲಾರ್ದವರು, ಸಾಹಿತ್ಯ ಓದಲಾರ್ದವರು, ಯಾವ ಪದವಿ ಪ್ರಮಾಣ ಪತ್ರ ಏನು ಗಳಿಸಲಾರ್ದವರು. ಆದರೆ ತಮ್ಮ ದಿನನಿತ್ಯದ ಕಾಯಕದೊಳಗಡೆ ಕಂಡುಂಡ ಅನುಭವಗಳನ್ನು ಎಷ್ಟು ಚಂದ ಪೋಣಿಸಿ ಇಟ್ಟಾರ ನೋಡ್ರಿ.
ಆರು ಆಡು 6 ತಿಂಗಳು ಹುಟ್ಟಿ 3 ದಿನ ಬದುಕಿ 1 ದಿನ ಸತ್ತಿತ್ತು. 6 ತಿಂಗಳು ಅಂದ್ರೆ ಷಡುಸ್ಥಲ ಅಂತ ಬರ್ತಾವ, ಷಟ್ಸ್ಥಲಗಳು ಅಂತ ಕರೀತಾರೆ. ಇದು ಎದಕ್ಕೆ ಸಂಬಂಧಪಟ್ಟ ವಚನ ಅಂದ್ರ ಗುರು ಮತ್ತು ಶಿಷ್ಯನ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟ ವಚನ. ಗುರು ಮತ್ತು ಶಿಷ್ಯನ ನಡುವ ಸಂಬಂಧ ಹೆಂಗಿರ್ತದಂದ್ರ ಮೊದಲ ಗುರುನ ಬೇರೆ ಶಿಷ್ಯನ ಬೇರೆ, ಮುಂದೆ ಹೋದಂಗ ಗುರು ಶಿಷ್ಯ ಇಬ್ರು ಒಂದ, ಕೊನೆಗೆ ಗುರುನೂ ಇಲ್ಲ ಶಿಷ್ಯನೂ ಇಲ್ಲ, ಇಬ್ರು ಒಂದಾಗಿಬಿಡ್ತಾರೆ. ಈಗ ಒಲಿ ಉರಿತಿರ್ತದಲ್ಲ, ಒಲೆ ನಿಗಿ ಉರಿತಿರ್ತದಲ್ಲ, ಒಲಿ ಉರಿಯೋ ಕಾಲಕ್ಕೆ ಒಲ್ಯಾಗ ಹಾಕಾಕ ತಂದಿಟ್ಟ ಕಟ್ಟಿಗಿನ ಬೇರೆ, ಒಲ್ಯಾಗನ ಬೆಂಕಿನ ಬೇರೆ ಅಲ್ಲ. ಆ ಬೆಂಕ್ಯಾಗ ಉರಿಯಾಗ ಒಂದು ಕಟ್ಟಿಗೆ ಇಟ್ಟಿವು ಅಂದ್ರೆ ಬೆಂಕಿ ಕಟ್ಟಿಗೆಗೆ ಹತ್ತಿದ ಮೇಲೆ ಬೆಂಕಿ ಕಟ್ಟಿಗೆ ಎರಡು ಒಂದ ಹಾಕವು, ಆಗುದಿಲ್ಲ. ಮೊದಲ ಬೆಂಕಿನ ಬೇರೆ ಕಟ್ಟಿಗೆನ ಬೇರೆ, ಎರಡೂ ಕೂಡಿದ ಮ್ಯಾಗ ಬೆಂಕಿ ಕಟ್ಟಿಗೆ ಒಂದ ಆಗ್ತಾವ. ಕಟ್ಟಿಗೆನೂ ಕಾಣೋದಿಲ್ಲ, ಬೆಂಕಿ ಅಷ್ಟ ಕಾಣ್ತಿರ್ತದ. ಮುಂದೆ ಸ್ವಲ್ಪ ಹೊತ್ತು ಹೋದ ಮೇಲೆ ಕಟ್ಟಿಗೆನೂ ಉಳಿಯೋದಿಲ್ಲ, ಬೆಂಕಿನೂ ಉಳಿಯೋದಿಲ್ಲ. ಗುರು ಶಿಷ್ಯ ಬ್ಯಾರೆ. ಜ್ಞಾನಕ್ಕಾಗಿ ಗುರು ಶಿಷ್ಯರ ಸಂಗಮ ಆಗಿದ ಮೇಲೆ ಗುರು ಶಿಷ್ಯ ಒಂದಾಗ್ತಾರ, ಮುಂದೆ ಒಂದು ಕಾಲಕ್ಕೆ ಇಬ್ರು ಇಲ್ದಂಗ ಆಗ್ತಾರ. ಅದನ್ನ ಇಲ್ಲಿ ಹೇಳ್ಯಾರ ಅವರು. ಕುರಿ ಕುರುಹ ಮೇದು, ಕುರುಹ ಅಂದ್ರೆ ಗುರುತು. ಶಿಷ್ಯಾಗ ಗುರು ಒಂದು ಗುರುತು ಹೇಳಿಕೊಡ್ತಾನ, ಇಂಥ ಕೆಲಸ ಮಾಡು, ಹಿಂಗ ಪೂಜಾ ಮಾಡು, ಇದನ್ನ ಅಧ್ಯಯನ ಮಾಡು, ಹಿಂಗ ನಡಿ, ಹಿಂಗ ನುಡಿ, ಹಿಂಗ ಬದುಕು, ಹಿಂಗ ಬಾಳ್, ಹಿಂಗ ವಿಚಾರ ಮಾಡು, ಹಿಂಗ ಆಚಾರ ಬೆಳೆಸ್ಕೊ ಅಂತ ಗುರು ಹೇಳ್ತಾನ. ಒಂದು ಕುರುಹು ಕೊಡ್ತಾನ, ಗುರುತು ಕೊಡ್ತಾನ. ಏನಾರ ಬೇಕಲ್ಲ, ಒಂದು ಗುರುತು ಬೇಕಲ್ಲ. ಆ ಕುರುಹು, ಆ ಗುರುತು ಮೇದು ಅಂದ್ರೆ ನುಂಗಿ ಸೇವನಾ ಮಾಡಿ ಸ್ವೀಕಾರ ಮಾಡಿ ಮರಿಗೆ ಮೊಲೆಗೊಟ್ಟಿತ್ತು. ಮರಿ ಅಂದ್ರೆ ಶಿಷ್ಯ. ಇಲ್ಲಿ ಶಿಷ್ಯಾಗ ಜ್ಞಾನ ಅನ್ನುವಂಥ ಪ್ರೇಮದಿಂದ ಜ್ಞಾನ ಅನ್ನುವಂಥ ಹಾಲು ಉಣಿಸ್ತಾನ. ಈಗ ಸಾಲಿಗೆ ಹೋದಾಗ ಹುಡುಗರಿಗೆ ಕಲಿಸೋ ಸಲುವಾಗಿ ಸರ್ ಆದವರು ಒಂದು ಕಡು ಕೊಡ್ತಾರೆ, ಕೊಡೋದಿಲ್ಲ. ಕಡು ಹಿಡಿದು ಹಿಂಗೆ ಬರಿ ಅಂತ ಬರಿಬೇಕಾರ ಬೆರಳು ಹಿಡ್ಕೋತಾರ, ತಿದ್ದಿಸ್ತಾರ, ತಿಳಿಸ್ತಾರ ಇಲ್ಲ. ಹಿಂಗೆ ತಿದ್ದಿಸ್ಕೋತ ತಿಳಿಸ್ಕೋತ ಹೋದಂಗ ಮೊದಲನೇ ದಿನ ಏನು ಕಡು ಕೊಟ್ಟು ರೂಢಿ ಮಾಡಿದ್ರಲ್ಲ, ಮುಂದೆ ಕಡುವು ಹತ್ತೋದಿಲ್ಲ, ಕೈ ಹಿಡಿದು ತೀಡಿಸೋದು ಹತ್ತೋದಿಲ್ಲ, ತಿದ್ದಾಕು ಹತ್ತೋದಿಲ್ಲ, ತಿಳಿಸಾಕು ಹತ್ತೋದಿಲ್ಲ. ಸಾಲಿ ಅಂತ ಹುಡುಗ ಬಂದು ಕೂತ್ರ ಸಾಕು, ಗುರುನ ನೋಡಿದ್ರೆ ಸಾಕು, ಬರ್ಯಾಕ ಚಾಲೂ ಮಾಡ್ತಾನೆ. ಗುರು ಹೇಳಿದ್ದು ಒಂದೊಂದ ಜ್ಞಾನದ ಮಾತುಗಳನ್ನ ಶಿಷ್ಯ ನುಂಗುತ್ತಾನ. ಮರಿ ಮೊಲೆಯ ನುಂಗುತ್ತಾನ, ತಿಳ್ಕೊಳ್ತಾನ, ಅದನ್ನ ಜೀವನದಾಗ ರೂಢಿ ಮಾಡಿಕೊಳ್ತಾನ. ಅದನ್ನ ನುಂಗಿದ ಮೇಲೆ ಕುರುಹು ಅನ್ನೋದು ಮರೆತು ಹೋಗುತ್ತದೆ. ಅಲ್ಲಿ ಎಲ್ಲ ಒಂದ. ಈಗ ವೈರ್, ಈ ವೈರ್ನೊಳಗಡೆ ಕರೆಂಟ್ ಇರ್ತೈತಿ ಅಲ್ಲ, ಬಲ್ಬ್ ಹಚ್ತಾರಲ್ಲ, ವೈರ್ನ್ಯಾಗ ಕರೆಂಟ್ ಇರ್ತೈತಿ. ಆ ವೈರ್ ತಗೊಂಡು ಬಂದು ಬಲ್ಬ್ಗೆ ಕನೆಕ್ಟ್ ಮಾಡಿದ ಕೂಡಲೇ ಬೆಳಕು ಹತ್ತೋದಿಲ್ಲ. ಬಲ್ಬ್ನ ತಂದು ವೈರಿಗೆ ಕನೆಕ್ಟ್ ಮಾಡಲಾರ್ದ ಹಂಗ ಇಟ್ಟಿದ್ರ ಬೆಳಕು ಬರ್ತಿತ್ತೇನು? ಇಲ್ಲ. ಇಲ್ಲೇ ಆ ವೈರ್ನ್ಯಾಗಿರೋ ಜ್ಞಾನ ಐತಲ್ಲ, ಜ್ಞಾನ ಅದು ಗುರು ಧಾರೆ ಎರಿಯುವಂತಹದ್ದು. ಬಲ್ಬ್ನ್ಯಾಗ ಏನು ಬೆಳಕೈತಲ್ಲ, ಅದು ಶಿಷ್ಯನ ಒಳಗಡೆ ಇರುವಂಥ ಅತ್ಯಂತ ಅಪರೂಪದ ಚೈತನ್ಯ ಶಕ್ತಿ. ಆ ಶಕ್ತಿ ಪ್ರಕಟ ಆಗಬೇಕು, ಗುರುತು ಹೋಗಬೇಕು, ಶಿಷ್ಯ ಗುರು ಮರೆತು ಒಂದಾಗಬೇಕು ಅಂತಿತ್ತಂದ್ರ ಹೆಂಗೆ ವೈರ್ ಕನೆಕ್ಟ್ ಮಾಡಬೇಕು, ಹಂಗ ಜ್ಞಾನ ಮತ್ತು ಕ್ರಿಯೆ ಅನ್ನುವಂಥ ಬೋಧೆ ಆಗಬೇಕು.
ತಿಳುವಳಿಕೆ ಆಗಬೇಕು. ಇಷ್ಟೆಲ್ಲ ಆದ್ಮೇಲೂ ಎಲ್ಲ ಅಳದು ಹೋದ್ಮೇಲೂ ಎಲ್ಲ ಅಳದು ಹೋದ್ಮೇಲೆ ಅಂದ್ರೆ ಏನು? ಶಾಣೆ, ದಡ್ಡ, ಸಾವುಕಾರ, ಬಡವ, ಕಲ್ತವ, ಕಲಿಲಾರ್ದವ, ಪುರುಷ, ಮಹಿಳೆ, ಹಳ್ಳ್ಯವರು, ಪಟ್ಟಣದವರು, ಆ ಜಾತಿಯವರು, ಈ ಕುಲದವರು, ಈ ಧರ್ಮದವರು, ಈ ಮತದವರು, ಇದೆಲ್ಲ ಒಂದು ಕಾಲಕ್ಕೆ ಅಳದು ಹೋಗಬೇಕು. ಇದು ಅಳಿಲಿಲ್ಲ, ಇದು ಮಾಯಾಗಿ ಹೋಗಲಿಲ್ಲ ಅಂದ್ರೆ ಮೊದಲು ನಡೆದ ಎಲ್ಲ ಕೆಲಸನೂ ದಂಡ. ಈಗ ನಾವಿಲ್ಲಿ ಬಂದು ಕೂತೇವಲ್ಲ, ಅಪ್ಪ ಅವ್ರ ಮುಂದೆ ಕೂತೇವೆ. ಇವ್ರ ಮುಂದೆ ಬಂದು ಕೂತ್ ನಂತರ ಇಲ್ಲಿಂದ ಹೋದ ಮೇಲೂ ನಮ್ಮ ತಲೆಯಾಗ ಅವ ಇದ್ದು ಅಂದ್ರೆ ನಾನ ಸಾವುಕಾರ, ನಾವ ಭಾಳ ಚಲೋ, ನಮ್ದ ಭಾಳ ದ್ವಾಡ್ದು ಅನ್ನೋದು ಇತ್ತಂದ್ರೆ ಬಂದದ್ದು, ಕುಂತಿದ್ದು, ನೋಡಿದ್ದು, ಕೇಳಿದ್ದು ದಂಡ ಆಗ್ತೈತಿ. ಹಂಗ ಎಲ್ಲ ಕೂಡಿ ಒಂದ್ರೊಳಗೆ ಅಡಗಬೇಕು, ಕೂಡಬೇಕು, ಸೇರ್ಬೇಕು, ಒಂದಾಗಬೇಕು. ಕುರುಹಿನೊಳಗೆ ಅಡಗಿತ್ತು. ಯಕ್ಷಣೆ ರೀ ಗೊಲ್ಲಾಳೇಶ್ವರ ಶರಣರು ಚಿಂತನೆ ಹೆಂಗದೆ ನೋಡ್ರಿ, ಎಷ್ಟು ಗಂಭೀರ ಅದೇ ಅದು. ಎಲ್ಲ ಒಂದ ಸಣ್ಣ ಹುಡುಗರು ಆಟ ಆಡ್ತಾರೆ ನೋಡಿರಿ ಮನ್ಯಾಗ. ಒಂದೊಂದು ಜಾತ್ರೆಗೆ ಒಂದೊಂದು ಗೊಂಬಿ, ಒಂದೊಂದು ಗಾಡಿ, ಒಂದೊಂದು ವಸ್ತು ತಂದು ಕೊಟ್ಟಿರ್ತಾರೆ ಅವ್ವ ಅಪ್ಪ. ಯಾವ ಜಾತ್ರೆಗೆ ಹೋದ್ರು ಹುಡುಗರಿಗೆ ಆಡೋ ಸಲುವಾಗಿ ಒಂದು ತಂದು ಕೊಡ್ತಾರೆ ಅಲ್ಲ. ಅವು ಎಲ್ಲ ಕೂಡಿ ಒಂದು ಚೀಲ ಮಾಡಿರ್ತಾರೆ ಹುಡುಗರು. ಆಟ ಆಡ್ಬೇಕಂತ ಅನಿಸ್ತಂದ ತಕ್ಷಣ ಗ್ವಾಡಿಗೆ ಹಾಕಿದ್ದ ಚೀಲ ತಗೋತಾರು, ಅಂಗಳದಾಗ ಹೋಗಿ ಆಡಕ್ಕೆ ಚಾಲು ಮಾಡ್ತಾರೆ. ಆಟ ಹೆಂಗೆ ಆಡ್ತಿರ್ತಾರ? ರಾಜಂದ ಏನು ವಿಗ್ರಹ ಇರ್ತೈತಿ ಮೂರ್ತಿ, ಅದನ್ನ ಮ್ಯಾಲೆ ಇಡ್ತಾರೆ, ಬರೋಬರ್ ಐತಿ. ಸೈನಿಕನ ಮೂರ್ತಿ ಕೆಳಗಿಡ್ತಾರೆ, ಚಕ್ಕಡಿ ಒಯ್ದು ಒಂದು ಕಡೆ ಇಡ್ತಾರೆ, ಕುದುರೆ ಒಯ್ದು ಒಂದು ಕಡೆ ಇಡ್ತಾರೆ, ಆನೆ ಒಂಟಿ ಒಂದು ಕಡೆ ಇಡ್ತಾರೆ, ಸಣ್ಣ ಮನುಷ್ಯನ ಒಂದು ಕಡೆ ಇಡ್ತಾರೆ, ಒಂದೊಂದು ಕಡೆ ಮನಿ ಎಲ್ಲ ಜೋಡಿಸ್ತಾರೆ. ಇಲ್ಲ, ಹುಡುಗರ ತಲೆಯಾಗ ಏನು, ಇವ ರಾಜ ದೊಡ್ಡವ್, ಇವ ಪ್ರಜಾ ಸಣ್ಣವ್, ಇದು ಆನೆ ಭಾಳ ಶಕ್ತಿ, ಕುದುರೆ ಕಡಿಮೆ ಶಕ್ತಿ, ಇದು ಮನಿ ಸಾಣದು, ಇದು ಬಂಗ್ಲೋ ದ್ವಾಡ್ದು, ಇದು ಸೈಕಲ್ ಮೆಲಕ್ಕೆ ಹೋಗ್ತೈತಿ, ಇದು ಕಾರ್ ಭಾಳ ಸ್ಪೀಡ್ ಹೋಗ್ತೈತಿ. ಹುಡುಗರಿಗೆ ತಿಳಿತೈತಿಲ್ಲೋ? ಹಿಂಗೆ ಆಡ್ಕೋತ ಆಡ್ಕೋತ ಹುಡುಗರು ಕೂತಾಗ ಒಳಗೆ ಅವ್ವ ಕರಿತಾಳ, ಬಾ ಒಳಗೆ ಬಾ ಅಂತ ಕರಿತಾಳ. ಹುಡುಗರು ಏನು ಮಾಡ್ತಾರೆ ಹೇಳ್ರಿ ಅವಾಗ? ಹುಡುಗರು ಏನು ಮಾಡ್ತಾರೆ ಹೇಳ್ರಿ ಅವಾಗ? ಹುಡುಗರು ಏನು ಮಾಡ್ತಾರೆ ಅವಾಗ? ಇವರೆಲ್ಲ ಇಲ್ಲೇ ಅದಾರು, ಏನು ಇವ್ರ ತಗೊಂಡು ಆಡಕ್ಕೆ ಹೋಗ್ಯಾರು? ಏನು ಮಾಡ್ತಾರೆ ಹುಡುಗರು ಅವಾಗ? ಎಲ್ಲ ಕೂಡಿಸ್ತಾರು, ವಾಪಸ್ ಅದ ಚೀಲದಾಗ ಹಾಕ್ತಾರು, ತೊಗೊಂಡು ಹೋಗಿ ಗಾಡಿಗೆ ಹಾಕ್ತಾರೆ. ಹಂಗೆ ನಾವು ಇಲ್ಲೇ ಒಬ್ಬರು ರಾಜ, ಒಬ್ಬರು ಪ್ರಜಾ, ಒಬ್ಬರು ಸಾವುಕಾರ, ಒಬ್ಬರು ಬಡವ್ರು, ಒಬ್ಬರು ಕಲ್ತವ್ರು, ಒಬ್ಬರು ಕಲೀಲಾರ್ದವ್ರು ಅದೀವಿ. ನಾವು ತಿಳ್ಕೊಂಡಿವಿ ನಾವು ಇಲ್ಲೇ ಕಾಯಂ, ನಾವು ಇಲ್ಲೇ ಕಾಯಂ. ನಮ್ಮದು ಎಲ್ಲ ಮುಗಿತೈತ್ಲ, ನಮ್ಮನ್ನು ಗುಂಡಾಳಿಸಿ ಒಂದ ಪಿಸ್ವೆಗೆ ಹಾಕ್ತಾರೆ. ಗೊತ್ತೈತಿ? ಭಾಳ ಶಾಣೆ ಅದಾನಂತ ಯಾರನ್ನಾರ ಅಂತರ್ಲೆ, ಯಾರನ್ನಾರ ಅಂತರಾಳಲ್ಲಿ ಇಟ್ಟು ಬಂದಿದ್ದು ನೋಡಿರಿ? ಊರಿಗೆ ಭಾಳ ದೊಡ್ಡ ಸಾವುಕಾರ ಇದ್ರಿ ಅಂತ ಅಟ್ಟಣಿಗೆ ಒಂದೇನಾರ ಮಾಡಿ ಅಲ್ಲಿ ಇಟ್ಟು ಬಂದಾರ? ಇಲ್ಲ, ಎಲ್ಲ ಒಂದ್ರಾಗ ಅಡಗೋದೈತಿ, ಒಂದು ದಿವ್ಸಕ್ಕೆ ಮರಿಯಾಗಿ ಹೋಗೋದೈತಿ. ಉಳಿಯೋದು ಒಂದ ಜ್ಞಾನ, ಉಳಿಯೋದು ಒಂದ ಪ್ರೇಮ. ಆ ಜ್ಞಾನ ಗುರು ಶಿಷ್ಯಾಗ ಧಾರೆ ಎರೆದಿರ್ತಾನ, ಅದು ಅಡಗಿ ಹೋಗಬೇಕು. ಯಾಕ? ಆ ಆಡು, ಆ ಕುರಿ ಬಂದ ಬಟ್ಟೆಯ ಶೋಧಿಸಿಕೊಂಡು, ಯಾಕಿಲ್ಲಿ ಬಂದೆವು ಅಂತ ತಿಳ್ಕೊಂಡು, ತೋಳನ ತೊಡಕಿನಲ್ಲಿ ಸಾಯದೆ. ತೋಳ ಅಂದ್ರೆ ಸಾವು, ಆಡಿಗೆ ಕುರಿಗೆ ತೋಳ ಅಂದ್ರೆ ಅಂಜಿಕೆ. ನಮಗೂ ಸಾವು ಅಂದ್ರೆ ಅಂಜಿಕೆ. ನಾವು ಯಾರಿಗೂ ಅಂಜುವುದಿಲ್ಲ, ಆಮ್ದಾರ್ ಖಾಸ್ದಾರ್ ಯಾರಿಗೂ ಹೆದರುವುದಿಲ್ಲ, ನಾವು ಸಾವಿಗೆ ಅಂಜುತ್ತೀವಿ. ಏನು ನೀವು ಅದಕ್ಕೂ ಹೆದರೋದಿಲ್ಲ? ಯಾರಿಗಾರ ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ ನೀವು. ಸುಮ್ಮನೆ ಹಿಂಗೆ ಕೈ ಹಿಡ್ಕೊಂಡು ಭಾಳ ಕೆಟ್ಟಾಗೈತ್ಲ ಪರಿಸ್ಥಿತಿ ಅಂದು ನೋಡ್ರಿ ನೀವು, ಅಂಜಾಕ್ ಚಾಲು ಆಗ್ತಾರೆ. ಯಾಕಂದ್ರೆ ನಾವೆಲ್ಲರೂ ಹಿಂಗೆ ತಿಳ್ಕೊಂಡೇವಲ್ಲ, ನಾವು ಭಾಳ ವರ್ಷ ಹಿಂಗೆ ಇರ್ತೇನೇನೋ, ಖಾಯಂ ಇರ್ತೀನೇನೋ ಅಂತ ತಿಳ್ಕೊಂಡೇವೆ. ಎಲ್ಲರೂ ಒಂದು ದಿವ್ಸ ಹೋಗೋರದೀವಿ, ಆದ್ರೆ ಹೋಗಾಕೆ ಹೆದರ್ತೀವಿ, ಸಾವಿಗೆ ಹೆದರ್ತೀವಿ. ದೇವ್ರಿಗೆ ಎಲ್ಲರೂ ನಾವು ಏನು ಬೇಡ್ಕೋತೀವಿ? ಇನ್ನೊಂದು 4 ವರ್ಷ ಒಪ್ಪತ್ತು ಹಿಂಗೆ ಕಾಯಪ್ಪ ಅಂತೀವಿ, ಅನ್ನೋದಿಲ್ಲ. ಸಾವು ಅನ್ನೋದಕ್ಕೆ ಅಂಜಬಾರ್ದು. ಶರಣರು ಮರಣವೇ ಮಹಾನವಮಿ,
ಬಾರದು ಬಪ್ಪದು ಬಪ್ಪದು ತಪ್ಪದು ಇದಕಾರಂಜುವರು ಇದಕಾರಳಪುವರು ಜಾತಸ್ಯ ಧ್ರುವಂ ಮರಣಂ ಅಂತ ಹೇಳ್ಯಾರ. ತೋಳ ಬಂದು ನನ್ನ ಕಡಿತೈತಿ ಅಂತ ಆಡ್ ಮರಿ ಮನ್ಯಾಗ ಕುಂತಂದ್ರ ಅಡವ್ಯಾಗಿನ ಮೇವು ತಿನ್ನೋದು ಯಾವಾಗ? ಎಷ್ಟು ಚಂದ ಐತಿ ನೋಡ್ರಿ. ಕುರಿ ಅಡವಿಗೆ ಹೋದ್ರೆ ಮೇಯಾಕ ತ್ವಾಳ ಹಿಡಿದು ತಿಂತೈತಿ ಅಂತಂದ್ರ ಹೊಟ್ಟೆ ತುಂಬುದು ಯಾವಾಗ? ಶಕ್ತಿ ಬರುವುದು ಯಾವಾಗ? ತೋಳನ ತೊಡಕಿನಲ್ಲಿ ಸಾಯದೆ ವಿನಾಕಾರಣ ಏನೇನೋ ವಿಚಾರ ಮಾಡಿ ಹಂಗಾಗ್ತದ ಹಿಂಗಾಗ್ತದ ಅಂತ ಅಜ್ಞಾನಕ್ಕೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳಲಾರದೆ ಅರಿ ತಿಳ್ಕೊ. ಜೀವನ ಅಂದ್ರೆ ಏನು ಅಂತ ತಿಳ್ಕೊ. ದೇವರು ಅಂದ್ರೆ ಏನು ಅಂತ ತಿಳ್ಕೊ. ಹೆಂಗ ಬದುಕಬೇಕು, ಹೆಂಗ ನಡಿಬೇಕು, ಹೆಂಗ ನುಡಿಬೇಕು ಅನ್ನೋದು ತಿಳ್ಕೊ. ಏನ್ರಪ್ಪ ನೀವು ತಿಳ್ಕೊ, ಅರಿ. ಭಾಳ ದಿವಸ ಉಳಿಯೋದಿಲ್ಲ ನೀ, ಅರಿ ತಿಳ್ಕೊ ಅಂತ ಗೊಲ್ಲಾಳೇಶ್ವರ ಶರಣರು ಹೇಳ್ತಾರೆ. ಅಂದ್ರೆ ಈಗ ನಾವೇನ್ ಮಾಡಬೇಕು? ತಿಳ್ಕೋಬೇಕು. ಎಷ್ಟು ತಿಳ್ಕೊಂಡ್ರು ಕಡಿಮೆನ, ಎಷ್ಟು ತಿಳ್ಕೊಂಡ್ರು ಕಡಿಮೆನ. ನಾವು ಎಷ್ಟು ತಿಳ್ಕೊಳ್ತಾ ಹೋಗ್ತೀವಿ ಹಂಗ ಒಳಗ ತಿಳಿಯಾಕೋತ ಹೋಗ್ತದ ಭಾವ ವಿಚಾರ. ಯಾವಾಗ ಒಳಗ ತಿಳಿ ಆಗ್ತೈತಿಯೋ ಆವಾಗ ದೇವರು ಕಾಣಿಸ್ತಾನೆ. ಈಗ ಕೆರೆ ಇರ್ತದಲ್ಲ, ಕೆರೆ, ಆ ಕೆರೆಯಾಗ ತಳ ಯಾವಾಗ ಕಾಣಿಸ್ತದ ಹೇಳ್ರಿ? ನೀರು ತಿಳಿ ಇದ್ರೆ ತಳ ಕಾಣಿಸ್ತೈತಿ ಅಲ್ಲ. ಅದಕ್ಕೊಂದು ಕಲ್ಲು ಒಗದು ರಾಡಿ ಎಬ್ಸಿದ್ರು ಅಂದ್ರ, ಬಗಡ ಎದ್ದಿತ್ತು ಅಂದ್ರ ಕೆಳಗಿನ ತಳ ಕಾಣಲ್ಲ ಅಲ್ಲ. ಹಂಗ ಇಲ್ಲೇ ದೇವ್ರ ಅದಾನ, ಒಳಗ ಭಗವಂತ ಅದಾನ. ಒಳಗಿನ ಭಗವಂತ ನಮಗ ತಿಳಿಬೇಕಾದ್ರೆ ಭಾವ ತಿಳಿ ಇರ್ಬೇಕು. ಭಾವ ತಿಳಿ ಇರ್ಬೇಕಂದ್ರೆ ನಾವು ತಿಳ್ಕೋತ ಇರ್ಬೇಕು. ಏನ್ ತಿಳ್ಕೋಬೇಕು? ನಾವು ಎಲ್ಲಿ ತಪ್ಪಾಕತ್ತೀವಿ, ನಾವು ಹೆಂಗೆ ಸುಧಾರಿಸ್ಕೋಬೇಕು, ನಾವು ಇನ್ನೂ ಏನು ಬದಲಿ ಆಗಬೇಕು ಅಂತ ತಿಳ್ಕೋತ 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 ಹೋದೆವು ಅಂದ್ರೆ ಜೀವನ ತಿಳಿ 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 ಆಗ್ತದೆ. ಎಲ್ಲಿ ತಿಳಿ ತಿಳಿ ಇರ್ತದೋ ಅಲ್ಲಿ ತಳ ಕಾಣಿಸ್ತದ, ಬೆಳಕು ಕಾಣಿಸ್ತದ, ಪ್ರೇಮ ಕಾಣಿಸ್ತದ. ಇಲ್ಲ ಅಂದ್ರೆ ರಾಡಿ ಬಗಡ ಕೊಳಕ. ನಮ್ಮ ಜೀವನ ಕೊಳಕ ಆಗಬಾರ್ದು ಅಂದ್ರೆ, ಬೆಳಕ ಆಗಬೇಕು ಅಂದ್ರೆ ನಮ್ಮ ತಲೆಯಾಗಿಂದ ಎಲ್ಲ ಕಸ ಕಳ್ಕೊಂಡು ತಿಳಿಯಾದ ಭಾವ ಬೆಳೆಸ್ಕೊಂಡು ಬದುಕಬೇಕು, ಅರಿಬೇಕು ಅಂತ ಗೊಲ್ಲಾಳೇಶ್ವರ ಶರಣರು ಒಂದು ವಚನ ಇದು. ನಾನು ಮ್ಯಾಲಿಂದ ಹೇಳೇನಿ ನಿಮಗೆ. ಮತ್ತೆ ಒಂದೇ ವಚನ ಇದು, ಮ್ಯಾಲಿಂದ ಹೇಳಿದೆ. ಇದೇ ಒಂದು ವಚನ ನಾವು ಪೂರ್ತಿ ತಿಳ್ಕೋಬೇಕಾದ್ರೂ ದೊಡ್ಡ ದೊಡ್ಡ ಶಾಸ್ತ್ರ ತಿಳ್ಕೋಬೇಕು. ಅವು 6, 3, 1 ಹೆಂಗದವು ನೋಡ್ರಿ. ಅವು 6 ಮನೆಯ ನಟ್ಟ ನಡುವೆ ಒಂದು ಪದ್ಯ ಬರ್ತದ, ತತ್ವಪದ. ಲಿಂಗ ಪೂಜೆ ಆಗುತ್ತದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತದಣ್ಣ. 6 ನದಿಯ ದಾಟಬೇಕು, 3 ನದಿಯ ನಟ್ಟ ನಡುವೆ ಏರಿ ಶಿಖರದಿ ನಿಂತು ನೋಡಲು ಘೋರ ಗುಟ್ಟಿ ಕೂಗುತ್ತದ. ಇವೆಲ್ಲ ತತ್ವ. ಹಿಂಗ ಇದೆಲ್ಲ ಏನು ಮಾಡ್ಯಾರಲ್ಲ, 6, 3, 1, 9, 11, 18, 25, 125 ಇವೆಲ್ಲ ಒಂದು ಕಾಲಕ್ಕೆ ಎಲ್ಲ ಇಲ್ಲದಂಗ ಆಗ್ತಾವ. ಒಂದೇ ಉಳಿಯೋದು ಭಗವಂತ ಅನ್ನೋದು. ಆ ಭಗವಂತ ಅನ್ನುವಂಥ ಜ್ಞಾನ ನಮಗಾಗಬೇಕು ಅಂತ ಗೊಲ್ಲಾಳೇಶ್ವರರು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾರೆ. ಹಂಗೆ ನಾವು ನೀವು ಎಲ್ಲರೂ ತಿಳ್ಕೊಂಡು ಬದುಕೋ ಸಲುವಾಗಿನ ಈ ಜಾತ್ರೆ. ಸಂಭ್ರಮ ಪಡೋದಂತೂ ಸರಿ, ಖುಷಿ ಪಡೋದಂತೂ ಸರಿ, ಅದರ ಜೊತೆಗೆ ತಿಳ್ಕೊಂಡು ಆನಂದ ಪಡೋದು ಅಲ್ಲ. ಈಗ ಬಂದಲ್ಲ ಅವ್ರಿಗೊಟ್ಟು ಹೇಳಕತ್ತಾರ ಇಲ್ಲಿ ತಿಳ್ಕೊಂಡು ಜಾತ್ರೆ ಪಡೋದು ಸರಿನ, ಜಾತ್ರೆ ಮಾಡೋದು, ಸಂಭ್ರಮ ಮಾಡೋದು, ಖುಷಿ ಪಡೋದು ಸರಿನ, ಮನುಷ್ಯರು ನಾವು ಬೇಕು. ಅದ್ರ ಜೊತೆಗೆ ಇದನ್ನು ಸ್ವಲ್ಪ ತಿಳ್ಕೊಳ್ಳೋದು.
ಇದನ್ನಂದ್ರೇನು? ಬ್ಯಾರೆಯವ್ರನ್ನ ರಿಪೇರಿ ಮಾಡೋದಲ್ಲ, ಬ್ಯಾರೆಯವ್ರನ್ನ ಶುದ್ಧ ಮಾಡೋದಲ್ಲ, ಬ್ಯಾರೆಯವ್ರನ್ನ ಉದ್ಧಾರ ಮಾಡೋದಲ್ಲ. ನಾ ಎಲ್ಲಿ ತಪ್ಪಾಕತ್ತೇನೆ ಅಂತ ತಿಳ್ಕೊಳ್ಳೋದು ಸ್ವಂತ. ನಾ ಏನು ಮಾತಾಡ್ತೀನಿ, ನನ್ನ ಮಾತಿನಾಗ ಎಲ್ಲಿ ಎಡವಟ್ಟಾಗಲಿಕ್ಕತ್ತದ, ನನ್ವೇನು ನಡೀತದವು ಎಲ್ಲಿ ನಾ ಹಾದಿ ತಪ್ಪಾಕತ್ತೀನಿ ಅಂತ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಜಾತ್ರೆ, ತೊಳ್ಕೊಳ್ಳೋದಕ್ಕೆ ಈ ಜಾತ್ರೆ. ಎಷ್ಟು ವರ್ಷ ಆಯಿತು ನೀವೆಲ್ಲ ಹಿರಿಯರು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಜಾತ್ರೆ ಅಂತೂ. ನಿಮ್ಮ ಹಿರಿಯರ ಕಾಲ ಕೀರ್ತಿಯಿಂದನೂ ಜಾತ್ರೆ ನಡೀತಾ ಇದೆ. ಈಗ 10-15 ವರ್ಷದಿಂದಂತೂ ನೀವೆಲ್ಲರೂ ಖರೆ ಜಾತ್ರೆ, ಹೊರಗಿನ ಜಾತ್ರೆ 2 ದಿವಸ, ಒಳಗಿನ ಜಾತ್ರೆ 5-6 ದಿವಸ ಅನ್ನೋಂಗ ಪ್ರವಚನ ಎಲ್ಲ ಗುರುಗಳ್ನ ಕರೆಸ್ತೀರಿ. ಕೌಲಗುಡ್ಡದ ಅಪ್ಪ ಅವರು ಬರ್ತಾರ, ಸುತ್ತಮುತ್ತ 10 ಜನ ವಿದ್ವಾಂಸರು ಮಹಾತ್ಮರು ಬರ್ತಾರ. ಇವತ್ತಂತೂ ನಿಮ್ದೆಲ್ಲರಿಗೂ ವಿಶೇಷ ಭಾಗ್ಯ, ನಮ್ಮೆಲ್ಲರದು ಭಾಗ್ಯ. ಬಾಕ್ಳೆ ಸರ್ ಅಂದಂಗೆ ರೋಮಾಂಚನ ಆಗಬೇಕಂಥದ್ದು. ಯಾವ ಮಾಳಿಂಗೇಶ್ವರನ ಜಾತ್ರೆ ನಾವು ಮಾಡ್ತೇವೋ ಅಂಥ ಮಾಳಿಂಗೇಶ್ವರನ ವಂಶಸ್ಥರು ಇವತ್ತು ಬಂದು ನಮ್ಮ ವೇದಿಕೆ ಮೇಲೆ ಕೊಡ್ತಾರೆ. ವಂಶಸ್ಥರು ಪೂಜ್ಯಪಾದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಯಾದವಾಡ, ಮೂಡ್ಲಗಿ ತಾಲೂಕ್ನಾಗ ಯಾದವಾಡ ಅಂತ ಒಂದು ಊರದೆ. 400 ವರ್ಷದ ಹಿಂದಿಂದ ಏನು ಇತಿಹಾಸ ಅದೇ, ಆ ಇತಿಹಾಸದ ಒಂದು ಬೇರು. ಒಂದು ಗಿಡಕ್ಕೆ ಹೆಂಗೆ 1000 ಬೇರು ಇರ್ತಾವಲ್ಲ, ಒಂದು ಗಿಡಕ್ಕೆ ಹೆಂಗೆ 100 ಟೊಂಗಿ ಲಕ್ಷಾಂತರ ಎಲೆ ಇರ್ತಾವಲ್ಲ, ಹಂಗೆ ಮಾಳಿಂಗರಾಯಿಂದ ಒಂದು ನಮಗೆ ಇವತ್ತು ಆಶೀರ್ವಾದ ಮಾಡಕ್ಕೆ ಪೂಜ್ಯಪಾದ ಗುರುಗಳು ಬಂದಾರ. ನಾವೆಲ್ಲರೂ ಸಮಾಧಾನದಿಂದ ಕೂತ್ಕೊಂಡು ಪೂಜ್ಯಪಾದ ಗುರುಗಳು ನಮ್ಮೆಲ್ಲರಿಗೂ ಆಶೀರ್ವಚನ ಮಾಡೋ